ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಿರುವ ದೇಣಿಗೆ ಲೂಟಿ ವಿರುದ್ಧ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ವಿಶಿಷ್ಟ ಪ್ರತಿಭಟನೆ ನಡೆಸಿತು. ಇದೀಗ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಪಕ್ಷೇತರ ಸಂಸದ ರಾಜೇಶ್ ರಂಜನ್ ಅಲಿಯಾಸ್ ಪಪ್ಪು ಯಾದವ್ ವಿರುದ್ಧ ದೆಹಲಿಯ ಜಹಾಂಗೀರ್ಪುರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಪ್ಪು ಯಾದವ್ ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಸೂರ್ಯ ಮೈತಿಲ್ ಎಂಬುವವರು ಸಲ್ಲಿಸಿರುವ ದೂರಿನಲ್ಲಿ ಪಪ್ಪು ಯಾದವ್ ಅವರು ಸಂಸತ್ ಆವರಣದಲ್ಲಿ ನಡೆಸಿದ ಪ್ರತಿಭಟನೆಯ ವೇಳೆ ಧಾರ್ಮಿಕ ಚಿಹ್ನೆಗಳನ್ನು ಅವಮಾನಿಸಿದ್ದಾರೆ. ಪ್ರತಿಭಟನೆಯ ನಾಟಕದಲ್ಲಿ ಅವರು ಕೇಸರಿ ವಸ್ತ್ರ ಧರಿಸಿ ಭಗವಾನ್ ರಾಮಲಲ್ಲಾ ಅವರ ಚಿತ್ರವನ್ನು ಕಾಲಿನ ಕೆಳಭಾಗದಲ್ಲಿ ಇರಿಸಿದ್ದು ಸನಾತನ ಧರ್ಮದ ಅನುಯಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂದು ದೂರಿದ್ದಾರೆ. ಶುಕ್ರವಾರ ಸಂಸತ್ತಿನ ಆವರಣದಲ್ಲಿ ಬೀದಿ ನಾಟಕದ ಮಾದರಿಯಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಚಂದಾ ಚೋರ್, ಗದ್ದಿ ಚೋಡ್, ಜವಾಬ್ ತುಮ್ಕೋ ದೇನಾ ಹೋಗಾ ಮತ್ತು ಅಮಿತ್ ಶಾ ಸದನ್ ಮೇ ಆವೋ ಎಂಬ ಘೋಷಣೆಗಳನ್ನು ಕೂಗಲಾಗಿತ್ತು. ಪ್ರತಿಭಟನೆಯ ಭಾಗವಾಗಿ ಪಪ್ಪು ಯಾದವ್ ಕೇಸರಿ ವಸ್ತ್ರ ಧರಿಸಿ ದೇವಾಲಯದ ಅರ್ಚಕರ ಪಾತ್ರದಲ್ಲಿ ಕಾಣಿಸಿಕೊಂಡರು. ಅವರ ಕೈಯಲ್ಲಿ ರಾಮನ ಭಾವಚಿತ್ರವೂ ಇತ್ತು. ಕೆಲವು ಸಂಸದರು ಭಕ್ತರ ಪಾತ್ರ ನಿರ್ವಹಿಸಿ ದೇಣಿಗೆಯ ಪೆಟ್ಟಿಗೆಗೆ ಹಣ ಹಾಕುವಂತೆ ಅಭಿನಯಿಸಿದರು. ನಾಟಕದಲ್ಲಿ ಅರ್ಚಕರ ಪಾತ್ರದಲ್ಲಿದ್ದ ಪಪ್ಪು ಯಾದವ್ ದೇಣಿಗೆ ಪಟ್ಟಿಯಲ್ಲಿ ಹಣ ಹಾಕುವ ಬದಲು ಅದನ್ನು ತಮ್ಮ ಜೇಬಿಗೆ ಹಾಕಿಕೊಳ್ಳುವ ಮೂಲಕ ರಾಮ ಮಂದಿರ ದೇಣಿಗೆ ದುರುಪಯೋಗವಾಗಿದೆ ಎಂಬ ಆರೋಪವನ್ನು ಸಾಂಕೇತಿಕವಾಗಿ ಪ್ರದರ್ಶಿಸಿದರು. ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ಮಾಡದೇ ಇದ್ದಿದ್ದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $135 ಏರಿದ್ದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೆಟ್ರೋಲ್ ದರವು ಲೀಟರ್ಗೆ ಸುಮಾರು $125 ತಲುಪ್ತಾ ಇತ್ತು ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ದೇಶೀಯವಾಗಿ ಪೂರ್ವ ನಿಗದಿತ ದರದಲ್ಲಿ ಖರೀದಿಸಿದ ಎಥೆನಾಲ್ ಅನ್ನು ಪೆಟ್ರೋಲ್ನಲ್ಲಿ ₹20 ಮಿಶ್ರಣ ಮಾಡಿದ್ದರಿಂದ ಗ್ರಾಹಕರು ಪ್ರತಿ ಲೀಟರ್ಗೆ $94.77 ದರದಲ್ಲೇ ಪೆಟ್ರೋಲ್ ಖರೀದಿಸಲು ಸಾಧ್ಯವಾಯಿತು. ಜಾಗತಿಕ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಉಂಟಾಗಬಹುದಾದ ಭಾರೀ ಹೊರೆಗಳಿಂದ ಗ್ರಾಹಕರನ್ನು ರಕ್ಷಿಸಿದ್ದು E20 ಪೆಟ್ರೋಲ್ ಸಂಕಷ್ಟದ ಅವಧಿಯಲ್ಲಿ ಪ್ರತಿ ಲೀಟರ್ಗೆ ಸುಮಾರು $30 ಉಳಿತಾಯವಾಗಲು ಕಾರಣವಾಗಿದೆ ಎಂದು ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ಸಚಿವಾಲಯ ಸಮರ್ಥಿಸಿಕೊಂಡಿದೆ. ಇನ್ನು ಬಡವರಿಗಾಗಿ ಮೀಸಲಿಟ್ಟ ಆಹಾರ ಧಾನ್ಯಗಳನ್ನು ಎಥೆನಾಲ್ ಉತ್ಪಾದನೆಗೆ ಬಳಸಲಾಗುತ್ತಿದೆ ಅಥವಾ ಭಾರತೀಯ ಆಹಾರ ನಿಗಮ FCIದ ಸಬ್ಸಿಡಿ ಅಕ್ಕಿಯನ್ನು ಈ ಯೋಜನೆಗೆ ತಿರುಗಿಸಲಾಗುತ್ತಿದೆ ಎಂಬ ಆರೋಪಗಳನ್ನು ಸಚಿವಾಲಯ ತಳ್ಳಿಹಾಕಿದೆ. ಕುವೈಟ್ನಲ್ಲಿ ಇರಾನ್ನಿಂದ ನಡೆದ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯನ್ನು ಕುವೈಟ್ನ ವಾಯು ರಕ್ಷಣಾ ಪಡೆ ಯಶಸ್ವಿಯಾಗಿ ತಡೆದಿದೆ. ಉತ್ತರ ಕುವೈಟ್ನ ಸರ್ಕಾರಿ ಕೇಂದ್ರ ಹಾಗೂ ಬುಬಿಯಾನ್ ದ್ವೀಪದ ಖಾಸಗಿ ಕಂಪನಿಯ ವಾಹನಗಳನ್ನು ಗುರಿಯಾಗಿಸಲಾಗಿತ್ತು. ಡ್ರೋನ್ಗಳನ್ನು ಹೊಡೆದುರುಳಿಸುವ ವೇಳೆ ಸಂಭವಿಸಿದ ಸ್ಫೋಟಗಳ ಶಬ್ದ ದೇಶದ ಹಲವೆಡೆ ಕೇಳಿಬಂದಿದೆ ಎಂದು ಕುವೈಟ್ ಸೇನೆ ತಿಳಿಸಿದೆ. ದಾಳಿಯನ್ನು ತಡೆದ ವೇಳೆ ಬಿದ್ದ ಭಗ್ನಾವಶೇಷಗಳಿಂದ ಕೆಲವು ಸೌಲಭ್ಯಗಳಿಗೆ ವಸ್ತು ಹಾನಿಯಾಗಿದ್ದು ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ ಎಂದು ಕುವೈಟ್ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ವಕ್ತಾರ ಕರ್ನಲ್ ಸೌದ್ ಅಲ್ ಅಟ್ವಾನ್ ಈ ಘಟನೆಯನ್ನು ಕ್ರಿಮಿನಲ್ ದಾಳಿ ಎಂದು ಖಂಡಿಸಿದ್ದು ದೇಶದ ಭದ್ರತೆ ಕಾಪಾಡಲು ಸಶಸ್ತ್ರ ಪಡೆಗಳು ಸಂಪೂರ್ಣ ಸಜ್ಜಾಗಿವೆ ಎಂದು ಹೇಳಿದ್ದಾರೆ. ಮಹಿಳೆಯರ ಸ್ತ್ರೀತ್ವವನ್ನು ದೌರ್ಬಲ್ಯವಾಗಿ ನೋಡದೆ ಅದನ್ನು ಗೌರವ, ಸಮತೋಲನ, ಶಕ್ತಿ ಮತ್ತು ಆಂತರಿಕ ನೆಮ್ಮದಿಯ ಮೂಲವಾಗಿ ಪರಿಗಣಿಸಬೇಕು. ಇದೇ ಉದ್ದೇಶದಿಂದ ನ್ಯಾಷನಲ್ ಫೆಡರೇಷನ್ ಆಫ್ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ದೇಶಾದ್ಯಂತ ಎಂಬ್ರೇಸಿಂಗ್ ಫೆಮಿನಿಟಿ ಅಭಿಯಾನ ನಡೆಸ್ತಾ ಇದೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯಲ್ಲಿರುವ ಬೆಂಗಳೂರು ಇಸ್ಲಾಮಿಕ್ ಫೌಂಡೇಶನ್ ಟ್ರಸ್ಟ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ NFGIO ವತಿಯಿಂದ ಎಂಬ್ರೇಸಿಂಗ್ ಫೆಮಿನಿಟಿ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನ ಘೋಷಿಸಲಾಯಿತು. ಆಗಸ್ಟ್ 1ರಿಂದ 31ರವರೆಗೆ ನಡೆಯುವ ಈ ಅಭಿಯಾನ ದೇಶದ 18 ರಾಜ್ಯಗಳಲ್ಲಿ ನಡೆಯಲಿದ್ದು ಯುವತಿಯರಿಗೆ ತಮ್ಮ ಫಿತ್ರತ್ಗೆ ಅನುಗುಣವಾದ ಸ್ತ್ರೀತ್ವದ ಮಹತ್ವವನ್ನು ತಿಳಿಸುವುದು ಇದರ ಉದ್ದೇಶವಾಗಿದೆ. ಸ್ತ್ರೀತ್ವ ದೌರ್ಬಲ್ಯವಲ್ಲ, ಅದು ಗೌರವ, ಸಮತೋಲನ, ಶಕ್ತಿ ಮತ್ತು ಆಂತರಿಕ ನೆಮ್ಮದಿಯ ಮೂಲ ಎಂಬ ಸಂದೇಶವನ್ನು ಅಭಿಯಾನ ಸಾರಲಿದೆ. ವಿಚಾರ ಸಂಕಿರಣ, ಕಾರ್ಯಾಗಾರ, ಕ್ಯಾಂಪಸ್ ಕಾರ್ಯಕ್ರಮ, ಆನ್ಲೈನ್ ಸಂವಾದ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಸ್ತ್ರೀತ್ವವು ನಾಯಕತ್ವ, ಜ್ಞಾನ ಮತ್ತು ಸಾಮರ್ಥ್ಯಗಳಿಗೆ ವಿರುದ್ಧವಲ್ಲ. ಮಹಿಳೆಯರು ತಮ್ಮ ಸ್ತ್ರೀತ್ವವನ್ನು ಉಳಿಸಿಕೊಂಡೇ ಸಾಮಾಜಿಕ, ಶೈಕ್ಷಣಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳಬಹುದು ಎಂಬುದು ಅಭಿಯಾನದ ಪ್ರಮುಖ ಆಶಯವಾಗಿದೆ. ಆಗಸ್ಟ್ 2ರಂದು ಬೆಂಗಳೂರಿನಲ್ಲಿ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ದೇಶಾದ್ಯಂತ ತಿಂಗಳಿಡೀ ನಡೆಯುವ ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.